23 ಚುನಾವಣೆಯಲ್ಲಿ ಏನು ಹೇಳಿದ್ರು ಎಕ್ಸಾಕ್ಟ್ ಪೋಲ್ ಕರ್ನಾಟಕದಲ್ಲಿ ಏನು ಹೇಳಿದ್ರು ಹೇಳಿ? ಅದು ತಿರುಮರ್ಗ ಆಗಲಿಲ್ವಾ? ಹಿಡಿದು ಹಾಗೇನೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಿಂದ ಹಿಡಿದು ಇಡೀ ದೇಶಾದ್ಯಂತ ಆ ತಿರುಮರ್ಗ ಆದಂಥ ರಿಸಲ್ಟು ನಾಳೆ ನೀವು ಕಾದು ನೋಡಿ. ನೀವು ಈಗ 23 ನಿಜ ಆಗಿದ್ರೆ ನಾವು ಇದನ್ನು ನಿಜ ಒಪ್ಕೊಳ್ತಿದ್ದೋ. ನಾವು 23ರಲ್ಲಿ ಮಾಧ್ಯಮಗಳು ಎಕ್ಸಾಕ್ಟ್ ಪೋಲ್ಗಳು ಸಮೀಕ್ಷೆ ಪೂರ್ವ ಸಮೀಕ್ಷೆ ಏನು ಹೇಳಿದ್ರಿ ನೀವು? ಕರ್ನಾಟಕದಲ್ಲಿ 20 ಸೀಟು ಬರಲ್ಲ 50 ಸೀಟು ಬರಲ್ಲ ಅಂತ ಹೇಳಿರಲಿಲ್ವ ನಿಮ್ಮ ಮಾಧ್ಯಮದವರು ಎಲ್ಲ ಹೇಳಿಲ್ವ? ಹೇಗೆ 136 ಸೀಟ್ ಬಂದ್ಬಿಡ್ತು? ಅದೇ ರೀತಿ ಇದು ತಿರುಗು ಮರುಗು ಬಾಣ. ಈಗ ಆವಾಡಿಗರು ಬರ್ತಾರೆ, ಈ ಬುಟ್ಟಿನಲ್ಲಿ ಆವಿರೋದು ಬಿಟ್ಟೆ 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 ಅಂತಾರೆ, ಜನ ಸೇರೋದಕ್ಕೆ ಬಿಡಲ್ಲ ಅವರು. ಏನು ಹೇಳಿ? ಆಗ ಹಂಗೆ ಇದು ಆವಾಡಿಗರ ಕಥೆ ಆಗಿದೆ. ಇದು ಮ್ಯಾಜಿಕ್ಕೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ತೆಲಂಗಾಣದಲ್ಲಿ ನಾವು 2 ಅಂಕಿನ ದಾಟ್ತೀವಿ. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ ಇದು ಮೋದಿ ಅವರು ಪೋಲು ಎಕ್ಸಿಟ್ ಪೋಲ್ ಅಲ್ಲ ಅಂತ. ಏನೋ ದೊಡ್ಡವರು ಹೇಳಿರ್ಬೋದು, ನಾನು ಈಗ ಹೇಳಲಿಲ್ವ? ಈಗ ನಾಗರಾವ್ ಬರ್ತಾರಲ್ಲ, ಹಾಗೆ ಆ ಥರ ಎಕ್ಸಾಕ್ಟ್ ಪೋಲ್ ಇರ್ಬೇಕು. ಎಕ್ಸಾಕ್ಟ್ ಪೋಲ್ ಬಗ್ಗೆ ನಾನು ಹೇಳ್ತೀನಿ, ನನ್ನ ನಾಯಕರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಹೀಗೆ ನಾವೇನು ಗೊತ್ತಿರುತ್ತ ಮತದಾರರು ಒಳಗಡೆ ಹೋಗಿ ಯಾರಿಗೆ ಹಾಕಿರ್ತದೆ ಗೊತ್ತಿರ್ತದ? ಮತ್ತು ಹೇಗೆ ಹೇಳಿರಿ? ಮತ್ತು 23 ಚುನಾವಣೆಯಲ್ಲಿ 50 ಬರೋದಿಲ್ಲ ಕರ್ನಾಟಕದಲ್ಲಿ, ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಹೇಗೆ ಹೇಳಿರಿ? ಮತ್ತು ಎಕ್ಸಾಕ್ಟ್ ಪೋಲ್ನವ್ರು ಈಗ ಹೆಂಗೆ ಹೇಳ್ತಾ ಇದ್ದೀರಿ ನೀವು? ದೇವರ ನೀವು ಏನು ಹೇಳಿ? ಅದರಿಂದ ಜನರು ಇವತ್ತು ಈ ದೇಶದಲ್ಲಿ ರಾಜ್ಯದಲ್ಲಿ ನೊಂದಿದ್ದಾರೆ. 10 ವರ್ಷ ಆಡಳಿತದಲ್ಲಿ ಯಾವುದೇ ರೈತರಿರ್ಬೋದು, ರೈತರ ಸಂಕಷ್ಟ ಕೇಳೋಕ್ಕಾಗಲ್ಲ. ಒಂದು ಕಡೆ ಮಳೆ ಇಲ್ಲ ಮಳೆ ಒಯ್ದಿಟ್ಟು ಬೆಳೆ ಹಾಳಾಗ್ತದೆ, ಅವ್ರಿಗೆ ಆ GST ಹಾಕಿದ್ರೆ ಭಾರಿ ಹೊರ ಆಗಿದೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಆಶೀರ್ವಾದ ಮಾಡಿದರೆ ಅವರು ರೈತರು ಭಾಳ ನೆಮ್ಮದಿಯಿಂದ ಜೀವನ ಮಾಡೋಂಥ ಯೋಜನೆಗಳನ್ನು ಗ್ಯಾರಂಟಿಗಳನ್ನು ಕೇಂದ್ರ ಸರ್ಕಾರ ನಾವು ಕೊಟ್ಟಿದ್ದೀವಿ. ಯಾವುದೇ ಒಬ್ಬ ರೈತ 3 ರಿಂದ 5 ಎಕರೆ ಇರ್ತಕ್ಕಂಥ ರೈತ ಕುಟುಂಬದಲ್ಲಿ ವ್ಯವಸಾಯ ಮಾಡೋಂಥನಿಗೆ 2 ರಿಂದ 2.5 ಲಕ್ಷ ರೂಪಾಯಿ ನಮ್ಮ ಕರ್ನಾಟಕ ರಾಜ್ಯದ ಗ್ಯಾರಂಟಿ, ನಮ್ಮ ಇಂಡಿಯಾ ಒಕ್ಕೂಟದ ಗ್ಯಾರಂಟಿ ಅಧಿಕಾರಕ್ಕೆ ಬಂದರೆ 2.5 ಲಕ್ಷ ರೂಪಾಯಿ ನಮ್ಮ ರೈತರ ಅಕೌಂಟ್ಗೆ ಹೋಗ್ತದೆ ಪ್ರತಿ ವರ್ಷ. ಅದರಿಂದ ಎಲ್ಲ ರೀತಿಯಲ್ಲೂ ಬರ್ತಕ್ಕಂಥ ಲಕ್ಷಣಗಳು ಕಾಂಗ್ರೆಸ್ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂಥ ವಿಶ್ವಾಸ ನನಗಿದೆ.